ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ. ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಈಗ ಶ್ರೀಶೈಲ ಕ್ಷೇತ್ರದಲ್ಲಿ ಇದ್ದೇವೆ. ಇಲ್ಲಿ ಒಬ್ಬರು ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನಕ್ಕಾಗಿ ಸೈಕಲ್ ಯಾತ್ರೆಯನ್ನು ಕೈಗೊಂಡಿರುತ್ತಾರೆ. ಅವರನ್ನು ಭೇಟಿ ಮಾಡಿ ಅವರ ಅನುಭವಗಳನ್ನು ಮತ್ತು ಹಾಗೂ ಈ ಯಾತ್ರೆಯನ್ನು ಯಾತಕ್ಕಾಗಿ ಮಾಡುತ್ತಿದ್ದಾರೆ ಎಂದು ಅವರ ಮಾತಿನಲ್ಲೇ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ವಾಮಿಗಳೇ. ನಮಃ ಶಿವಾಯ. ಇವರ ಹೆಸರು ರಾಮಕೃಷ್ಣ ಅಂತ. ಇವರು ದ್ವಾದಶ ಜ್ಯೋತಿರ್ಲಿಂಗಗಳ ಸೈಕಲ್ ಯಾತ್ರೆಯನ್ನು ಕೈಗೊಂಡು ಈಗ ರಾಮೇಶ್ವರದಿಂದ ಶ್ರೀಶೈಲಕ್ಕೆ ಬಂದಿರುತ್ತಾರೆ. ಇವರ ಅನುಭವಗಳನ್ನು ಮತ್ತು ಈಗ ಹಾಗೂ ಮುಂದೆ ಅವರು ಮಿಕ್ಕ ಜ್ಯೋತಿರ್ಲಿಂಗಗಳ ದರ್ಶನದ ವಿಶೇಷಗಳನ್ನು ಅವರ ಮಾತಿನಲ್ಲಿ ತಿಳಿದುಕೊಳ್ಳೋಣ. ಸ್ವಾಮಿ, ಮೊದಲಾಗಿ ತಮ್ಮ ಪರಿಚಯ. ಓಂ ನಮಃ ಶಿವಾಯ. ನನ್ನ ಹೆಸರು ರಾಮಕೃಷ್ಣ ಅಂತ. ನಾನು ತಿರುಪತಿ ವಾಸ್ತವ್ಯ. ನಮ್ಮದು ತಿರುಪತಿಯಿಂದ 18 ಕಿಲೋಮೀಟರ್ ದೂರದಲ್ಲಿರುವ ರಾಯಲಚೇರು ಗ್ರಾಮ. ಅಲ್ಲಿ ನಮಗೆ ಶನೇಶ್ವರನ ಆಲಯ ಹೊಂದಿದೆ ಮತ್ತು ಪಶು ಸಂಪತ್ತು ಅಂದರೆ ಗೋಶಾಲೆಯನ್ನು ನಿರ್ವಹಿಸ್ತಾ ಇದ್ದೀವಿ. ಇದಲ್ದಿರ ನಮ್ಮ ಅಣ್ಣ ಅವರು ಶುಕ್ಲಯಜುರ್ವೇದ ಘನಪಾಠಿಗಳು. ನಮ್ಮ ಮನೆಯಲ್ಲಿ 20 ಜನ ವೇದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ವೇದಾಧ್ಯಯನ ಕೂಡ ಮಾಡ್ತಾ ಇದ್ದೀವಿ. ಧರ್ಮ ರಕ್ಷಣೆಗೆ ನಮ್ಮ ಕೈಯಲ್ಲಿ ನಾವು ಏನೋವರೆಗೂ ಮಾಡೋಕ್ಕೆ ನಮಗೆ ಆ ಪರಮಾತ್ಮ ಅವಕಾಶ ಕೊಟ್ಟಿದ್ದಾನೋ ಅವೆಲ್ಲ ಮಾಡೋದಕ್ಕೆ ನಾವು ಯಾವಾಗಲೂ ಸಂಸಿದ್ಧವಾಗಿ ಇದ್ದೀವಿ. ಅದು ನನ್ನ ಒಂದು ವೃತ್ತಾಂತ. ತಾವು ಕಾಶಿ ಯಾತ್ರೆಯನ್ನು ಪಾದಯಾತ್ರೆ ಮೂಲಕ ಮುಗಿಸಿದ್ದೀರಿ ಎಂದು ತಿಳಿದುಕೊಂಡು ನಾವು ಬಂದಿದ್ದೇವೆ. ಅದು ನಿಮಗೆ ಯಾವ ಥರ ಪ್ರೇರಣೆ ಆಯಿತು ಹಾಗೂ ಅದನ್ನು ಹೇಗೆ ಮುಗಿಸಿದಿರಿ? ನಾನು ಹೋದ ವರ್ಷ ಅಂದರೆ 23 ಜನವರಿ 1ನೇ ತಾರೀಕು ನಮ್ಮ ತಿರುಪತಿ ಶನೇಶ್ವರ ಕ್ಷೇತ್ರ ರಾಯಲಚೇರು ಗ್ರಾಮದಲ್ಲಿರೋ ಶನೇಶ್ವರ ಕ್ಷೇತ್ರದಿಂದ ನಾನು ಪಾದಯಾತ್ರೆ ಕೈಗೊಂಡು ಅಲ್ಲಿಂದ ಕಾಶಿವರೆಗೂ ಪಾದಯಾತ್ರೆಯಲ್ಲೇ ಹೊರಟಿದ್ದೀನಿ. ಏನಕ್ಕೆ ನನಗೆ ಆ ಒಂದು ಸಂಕಲ್ಪ ಬಂತು ಅನ್ನೋದೇ ನನಗೆ ಇವಾಗ ಪ್ರಶ್ನಾರ್ಥಕ. ಹೌದು. ಏನಕ್ಕೆ ಪ್ರಶ್ನಾರ್ಥಕ ಅಂದರೆ ಆ ಸಂಕಲ್ಪ ನನಗೆ ಏನಕ್ಕೆ ಕೊಟ್ಟ, ನಾನು ಏನಕ್ಕೆ ಹೋಗಬೇಕು ಅನ್ನೋದಕ್ಕೆ ನನಗೆ ಕುಟುಂಬ ಸಭ್ಯರೆಲ್ಲ ನನಗೆ ಯಾತಕ್ಕೋಸ್ಕರ ಮದ್ದತು ಕೊಡಬೇಕಾಗಿ ಬಂತು. ಅದೆಲ್ಲ ಒಂದು ಮಿರಾಕಿಲ್ ಥರನೇ ನಡೀತು. ನಾನು ಹೇಳಿದ್ದು ಹೋಗಬೇಕು ಅಂದ್ಕೊಂಡಿದ್ದು ನನ್ನ ಕುಟುಂಬದಲ್ಲಿರೋರೆಲ್ಲ ಸಂಪೂರ್ಣ ಬೆಂಬಲ ಕೊಟ್ಟು ನಾನು ಕಳಿಸೋರು. ಅಂದರೆ ಆವಾಗಿಂದ ಆ ಒಂದು ಪ್ರಶ್ನೆ ನನ್ನ ಇನ್ನು ಕಾಡ್ತಾನೇ ಇದೆ. ಅದಕ್ಕೆ ಉತ್ತರ ಈ ಯಾತ್ರೆಯಲ್ಲಾದರೂ ಸಿಗುತ್ತೇನೋ ಅಂತ ಒಂದು ಆಲೋಚನೆಯಿಂದ ಇದು ನೋಡ್ತಾ ಇದ್ದೀನಿ. ಯಾವಾಗನ ನನ್ನ ಏನಕ್ಕೆ ಕಾಶಿ ಯಾತ್ರೆಗೆ ಪಾದಯಾತ್ರೆಗೆ ಬಾ ಅಂತ ಹೇಳಿದ್ದಾನೆ, ಈಗ ಏನಕ್ಕೆ ದ್ವಾದಶ ಜ್ಯೋತಿರ್ಲಿಂಗಗಳನ್ನ ಸೈಕಲಲ್ಲಿ ಬಾ ಅಂತ ಹೇಳಿದ್ದಾನೆ, ಇದನ್ನೆಲ್ಲ ತಿಳ್ಕೊಬೇಕು ಅಂತಾನೆ ಅನ್ನೋ ಪ್ರಯತ್ನದಲ್ಲೇ ನಾನು ಕೂಡ ಇದ್ದೀನಿ. ತಿಳ್ಕೊಂಡ್ಮೇಲೆ ಖಂಡಿತವಾಗಿ ನಿಮಗೆ ಅದನ್ನ ವಿಷಯ ತಿಳಿಸ್ತೀನಿ. ಅದು ಸಾಮಾನ್ಯವಾಗಿ ಒಂದೇ ಊರಲ್ಲಿರುವ ಎರಡೆರಡು ದೇವಸ್ಥಾನಕ್ಕೆ ಅಥವಾ ಒಂದೇ ಜಾಗದಲ್ಲಿ 2 ದೇವಸ್ಥಾನಕ್ಕೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವರು ಒಂದು ದೇವಸ್ಥಾನ ನೋಡಿ ಇನ್ನೊಂದು ದೇವಸ್ಥಾನ ಇಲ್ಲ, ಟೈಮ್ ಆಗುತ್ತೆ, ನಾವು ಹೋಗ್ಬೇಕು, ನಮ್ಗೆ ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಇದೆ ಅಂತ ಹೊರಟೋಗ್ತಾರೆ ಸಾಮಾನ್ಯವಾಗಿ. ಆದ್ರೆ ನೀವು ಈ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಸೈಕಲ್ನಲ್ಲಿ ಸುತ್ತಾಡ್ಕೊಂಡ್ ಬರ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಸುತ್ತಾಡ್ಕೊಂಡ್ ಬರ್ಬೇಕು ಅನ್ನೋ ಮಾತಿಗಿಂತ ದರ್ಶನಕ್ಕೋಸ್ಕರ ಅನ್ನೋದು ಕರೆಕ್ಟ್ ಆದ ಮಾತು. ಏನಕ್ಕೆ ಬಂತು ಅಂದ್ರೆ ಈ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನಾನು ಕಾಶಿ ಪಾದಯಾತ್ರೆ ಹೋದಾಗ ನನಗೆ 3 ತಿಂಗಳು ಟೈಮ್ ಆಯಿತು. 3 ತಿಂಗಳು ಸಮಯ ಅಂದರೆ ನಾನು ಹೋಗಿ ಕಾಶಿ ಸೇರಿಕೊಂಡು ಅಲ್ಲಿ ಕೆಲವು ದಿನ ಇದ್ದು ಎಲ್ಲ ಅನುಷ್ಠಾನ ಎಲ್ಲ ಮಾಡಿಕೊಂಡು ಮತ್ತೆ ನಾನು ತಿರುಗಿ ಸ್ವಗ್ರಾಮಕ್ಕೆ ಬರಬೇಕಂದ್ರೆ 3 ತಿಂಗಳು ಟೈಮ್ ಆಯಿತು. ಆ ಪಾದಯಾತ್ರೆಯಲ್ಲಿ ಇರುವಾಗೆ ನನಗೆ ವಾಹನ ಏನಾದ್ರು ಇತ್ತು ಅಂದರೆ ಇನ್ನೊಂದೆರಡು ಜ್ಯೋತಿರ್ಲಿಂಗನ ದರ್ಶನ ಮಾಡಿಕೊಳ್ಳುವಂಥ ಅವಕಾಶ ಇತ್ತಲ್ವ ನನಗೆ ಅನ್ನೋದು ಮನಸ್ಸಲ್ಲಿ ಒಂದು ಆಲೋಚನೆ ಅದು ಬಂತು. ಸರಿ, ಇವಾಗ ನಾನು ದ್ವಾದಶ ಜ್ಯೋತಿರ್ಲಿಂಗಗಳು ಕೂಡ ಪಾದಯಾತ್ರೆಯಿಂದ ಮಾಡಬೇಕು ಅಂದರೆ ಕನಿಷ್ಠ ನನಗೆ 2.5 ವರ್ಷ ನಮಗೆ ಸಮಯ ಬೇಕಾಗುತ್ತೆ. 2.5 ವರ್ಷ ನಾವು ಕುಟುಂಬನ ಬಿಟ್ಟು ನಾವು ಈಚೆ ಕಡೆ ಇರೋವಂಥ ಪರಿಸ್ಥಿತಿ ಇರುತ್ತಾ? ಆಗೋದಿಲ್ಲ. ಈ ಸೈಕಲ್ ಯಾತ್ರೆಯಿಂದ ಅಂದರೆ ನಮಗೆ ಇನ್ನೊಂದೇನೆಂದರೆ ಸಮಯಾಭಾವ ಸ್ವಲ್ಪ ಕಮ್ಮಿ ಆಗುತ್ತೆ. ಕುಟುಂಬಕ್ಕೆ ನಾವು ಮಾಡಬೇಕಾಗಿರುವಂಥ ಕರ್ತವ್ಯಗಳನ್ನ ನಿರ್ವಹಿಸ್ಕೊಳ್ಳೋದಕ್ಕೆ ನನಗೂ ಸ್ವಲ್ಪ ಅವಕಾಶ ಸಿಗುತ್ತೆ. ಅಂದರೆ ಇವಾಗ ಶಿವನ ಮೇಲೆ ಭಾರ ಹಾಕಿ ಕೆಲವರೆಗೂ ಮಾಡ್ಬೋದು ಹೊರತು ನಾನು ಮಾಡಬೇಕಾಗಿರೋ ಕರ್ತವ್ಯವನ್ನು ನಾನು ಪಕ್ಕದಲ್ಲಿಟ್ಟು ಎಲ್ಲ ಶಿವನ ಮೇಲೆ ಹಾಕೋದು ಧರ್ಮ ಅಲ್ಲ. ಹೌದು. ಅದಕ್ಕೆ ಕುಟುಂಬ ನಿರ್ವಹಣೆ ಕೂಡ ನನಗೆ ಶಿವನ್ ಕೊಟ್ಟಿರೋಂಥ ಒಂದು ಕರ್ತವ್ಯ ಇರೋದ್ರಿಂದ ಅದನ್ನ ನಿರ್ವಹಣೆ ಮಾಡಬೇಕು. ಅದನ್ನ ನಿರ್ವಹಣೆ ಮಾಡ್ತೂನೆ ನಾನು ಶಿವನ ಒಂದು ಸೇವೆನಲ್ಲಿ ಇರಬೇಕು ಅಂದರೆ ನಾನು
ಕೆಲವು ದಿನಗಳವರೆಗೂ, ಅಂದ್ರೆ ಇವಾಗ ಎಲ್ಲರೂ ಅಯ್ಯಪ್ಪ ಸ್ವಾಮಿ ದೀಕ್ಷೆ ತಗೋತಾರೆ, ಮಿಕ್ಕಿದ ದೀಕ್ಷೆ 41 ದಿವಸ 48 ದಿವಸ ಈ ತರ ದೀಕ್ಷೆ ತಗೊಳ್ಳೋ ಅಂತ ಕಾರ್ಯಕ್ರಮ ಇವಾಗ ಜಾಸ್ತಿ ನಮಗೆ ಇದೆ. ಆ ಒಂದು ಪರಿಸ್ಥಿತಿಯಲ್ಲಿ ನಾನೀಗ ಅವ್ರು 48 ದಿನಗಳು ಟೈಮ್ ತಗೊಂಡಿದ್ದಾರೆ, ನಾನು 3 ತಿಂಗಳು ಟೈಮ್ ತಗೊಂಡಿದ್ದೇನೆ. ನನ್ನ ಕುಟುಂಬದ ಒಂದು ಅಪ್ಪಣೆಯಿಂದನೇ ನಾನು ಯಾತ್ರೆ ಮಾಡ್ತಾ ಇದ್ದೆ. ಈ ಯಾತ್ರೆನಲ್ಲಿ ಮಾಡೋದು ಏನಕ್ಕೆ ಅಂದ್ರೆ ನಾನು ಯಾರು ಅನ್ನೋ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರನೇ ಈ ಯಾತ್ರೆ. ಸಾಮಾನ್ಯವಾಗಿ ಈ ತರದಲ್ಲಿ ಮನೆಯವರೇ ಸ್ವಲ್ಪ ಅಡ್ಡಗಾಲಾಗ್ತಾರೆ. ಅಂತದ್ರಲ್ಲಿ ನಿಮ್ಮ ಮನೆಯವರು ತುಂಬಾ ನಿಮಗೆ ನಮ್ಮ ಮನೇಲಿ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಪ್ಪ ಅಮ್ಮ, ಅಣ್ಣ ಅತ್ತಿಗೆ ಎಲ್ಲರೂ ಈ ಯಾತ್ರೆ ಅಂದ್ರೆ ಹೋದ ಸಾರಿ ನಾನು ಪಾದಯಾತ್ರೆ ಹೋದಾಗ ಎಲ್ಲರೂ ಭಯ ಬಿದ್ರು. ಒಬ್ಬನೇ ಹೆಂಗೆ ಹೋಗ್ತಾನೆ, ಹೆಂಗೆ ಏನು ಅಂತ. ದಿನಕ್ಕೆ 4-5 ಸಾರಿ ಫೋನ್ ಮಾಡೋದು, ಎಲ್ಲಿದ್ಯಾ, ಏನ್ ಮಾಡ್ತಾ ಇದೆಯಾ, ಹೆಂಗೆ ಅಂತ. ಈಗ ಅವ್ರಿಗೆ ಧೈರ್ಯ ಬಂದ್ಬಿಟ್ಟಿದೆ. ಎಲ್ಲೋದ್ರು ಭಾಷೆ ಗೊತ್ತಿಲ್ದಿರೋಂಥ ರಾಷ್ಟ್ರಕ್ಕೆ ಹೋಗಿ ಅವನು ಎಲ್ಲ ಅಂದ್ರೆ ಅವ್ರಿಗೆ ನಂಬಿಕೆ ಬಂದಿರೋದು ನನ್ನ ಮೇಲಿಗಿಂತ ಶಿವನ ಮೇಲೆ ನಂಬಿಕೆ ಬಂದಿದೆ. ಅವನು ಕರ್ಕೊಂಡು ಹೋಗ್ತಾನೆ, ಇವನ್ ಜಾಗ್ರತೆಯಾಗಿ ನೋಡ್ಕೋತಾರೆ ಅಂತ ಅನ್ನೋ ನಂಬಿಕೆ ಅವ್ರಿಗೆ, ಮನೆಯವ್ರಿಗೆ ಶಿವನ ಮೇಲೆ ಪೂರ್ಣ ಅಪಾರವಾಗಿರೋದ್ರಿಂದ ಈ ಸಾರಿ ನಮಗೆ ಅಂತ ಅಡಚಣೆಗಳೇನಾಗಿಲ್ಲ. ಬಸ್ಸಿನಲ್ಲಿ ನಾವು ಹೋಗ್ಬೇಕಾದ್ರೇನೆ ಅಂದ್ರೆ ತುಂಬಾ ನಮಗೆ ಆಯಾಸ ಆಗೋದು, ಅಥವಾ ವಾಹನ ತಗೊಂಡು ಹೋಗೋಣ ಅಂದ್ರೂ ಆಗೋದಿಲ್ಲ. ಆದರೆ ನೀವು ಕಾಲ್ನಡಿಗೆಯಲ್ಲಿ ಮತ್ತು ಸೈಕಲಲ್ಲಿ ಹೊರಟಿದ್ದೀರಿ ಅಂದರೆ ನಿಮ್ಮ ಸಾಹಸಕ್ಕೆ ನಾವು ಮೆಚ್ಚಲೇಬೇಕು. ಹಾಗೂ ಆ ದೈವ ಪ್ರೇರಣೆಯಿಂದ ನೀವು ಹೊರಟಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ಆದ್ರೂ ನಿಮಗಾದ ಅನುಭವಗಳನ್ನು ನಮಗೂ ಸ್ವಲ್ಪ ತಿಳಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಅಂದರೆ ಇಲ್ಲಿ ನಮಗೆ ಅಂತಃಕರಣ ಶುದ್ಧಿ ಅನ್ನೋದು ಒಂದು ಇರಬೇಕು. ಆಮೇಲೆ ದೈವದ ಮೇಲೆ ಅಪಾರವಾದ ವಿಶ್ವಾಸ ಇರಬೇಕು. ವಿಶ್ವಾಸ ಇಲ್ದಿರ ಯಾವ ಯಾತ್ರೆನೂ ಸಂಪೂರ್ಣ ಆಗೋದು. ಇಲ್ಲಿ ಒಬ್ಬನೇ ಹೋಗ್ತಾ ಇದ್ದೀನಿ ಅನ್ನೋ ಭಾವನೆ ನನ್ಗೆ ಯಾವತ್ತೂ ಇಲ್ಲ. ನಾನು ಒಬ್ಬನೇ ಅನ್ನೋ ಭಾವನೆ ಇಲ್ಲ. ಯಾಕಂದ್ರೆ ನನ್ನ ಹಿಂದ್ಗಡೆ ಶಿವನ್ ಬರ್ತಾನೆ ಇರ್ತಾನೆ, ಅವನು ಎಲ್ಲಿ ನನ್ನ ಕೈ ಬಿಡಲ್ಲ. ಯಾವ ಥರ ಅದು ನಿಂಗೆ ಅಂದರೆ, ಲಾಸ್ಟ್ ನನಗೆ ಪಾದಯಾತ್ರೆ ಹೋದಾಗ ನಮ್ಮ ತಂದೆಯವರು ಜಾಸ್ತಿ ಭಯ ಬಿದ್ದು. ಅಂದರೆ ಮೈನ್ ರೋಡಲ್ಲಿ ಹೋಗ್ತಾ ಇರ್ತೀವಿ, ಅಡವಿಗಳಿರುತ್ತೆ, ಹೈವೇಸ್ನಲ್ಲಿ ಹೋಗ್ತಾ ಇರ್ತೀವಿ. ಏನು ನಿಮಗೆ ಅಲ್ಲಿ ತೊಂದರೆ, ಹಿಂಗೆ ಒಬ್ಬನೇ ಹೋಗ್ತಾ ಇರ್ತೀಯ, ನಮ್ಮ ರಾಷ್ಟ್ರ ಅಲ್ಲ, ನಮ್ಮ ಭಾಷೆ ಅಲ್ಲ, ನಮ್ಮ ಇದು ಅಲ್ಲಲ್ಲ, ಹಿಂಗೆ ಅಂತ ಜಾಸ್ತಿ ಭಯ ಬಿದ್ದರು, ಬಾಧೆ ಬಿದ್ದರು ಅವರು. ಅಂದರೆ ಅವ್ರಿಗೆ ನಾನು ಕೆಲವು ವಿಷಯದಲ್ಲಿ ಧೈರ್ಯ ಹೇಳಿದೆ, ನಿಮಗೇನು ಅಂತ ಇದಿಲ್ಲ, ಎಲ್ಲ ನಾನು ನೋಡ್ಕೋತೀನಿ ಅಂತ. ಆದರೆ ಮನಸ್ಸಲ್ಲಿ ನನಗೆ ಅನಿಸಿದ್ದೇನೆಂದರೆ, ನಾನು ನನ್ನ ಕುಟುಂಬದ ಒಂದು ಪರಿಸರದಲ್ಲಿ ಇರೋವರೆಗೂ ಮಾತ್ರನೇ ಕೇರ್ ಆಫ್, ಸನ್ ಆಫ್ ಇವಿರುತ್ತೆ. ಅಂದರೆ ಕೇರ್ ಆಫ್ ಅಂದರೆ ಸ್ವಂತ ವಿಳಾಸ, ಅಪ್ಪ ಅಮ್ಮ, ನಮ್ಮ ಸುಬ್ರಹ್ಮಣ್ಯ ಮಗ, ಇವರು ಈ ಥರ ಅನ್ನೋದು ನಮಗೆ ಅದಕ್ಕೊಂದು ಬೌಂಡ್ರಿ ಇರುತ್ತೆ. ನಾನು ಸುಬ್ರಹ್ಮಣ್ಯ ಮಗ ಅಂದರೆ ಬೌಂಡ್ರಿ ಅಂದರೆ ನಮ್ಮ ಹಳ್ಳಿವರೆಗೂ, ನಮ್ಮ ದೇವಸ್ಥಾನದವರೆಗೂ, ಇಲ್ಲ ಒಂದು 4-5 ಹಳ್ಳಿವರೆಗೂ, ಇಲ್ಲ ಇನ್ನೊಂದು 10 ಹಳ್ಳಿವರೆಗೂ ಕೂಡ ಅನ್ಕೋಬೋದು. ಆಮೇಲೆ ಹೌದು, ಆ ಬೌಂಡ್ರಿ ಆಗೋಯ್ತು, ಆ ಬೌಂಡ್ರಿಯಿಂದ ನಾವು ಈಚೆಗಡೆ ಹೋದ್ ಬಂದಮೇಲೆ ನಾವಿರಲ್ಲ. ಆದರೆ ಇಲ್ಲಿ ನಾನು ಶಿವನ ಮೇಲೆ ಅಪಾರವಾದ ವಿಶ್ವಾಸ ನನಗಿದೆ. ಅದಕ್ಕೆ ನಾನು ಹೇಳೋದು ಒಂದೇ, ಅವನನ್ನು ನಂಬಿ ನಾನು ರೋಡ್ ಎತ್ತಿದ್ದೀನಿ. ಅವನಿಗೆ ಬೌಂಡ್ರಿ ಇಲ್ಲ, ಪೂರ್ತಿ ಬೌಂಡ್ರಿ ಇಲ್ಲದೆ ಇರೋದ್ರಿಂದ ನಾನು ನೋಡ್ಕೊಳ್ಳೋ ಅಂದ್ರೆ ಇವಾಗ ಅಷ್ಟವರೆಗೆ ನಾನು ಸಣ್ಣ ಸುಬ್ರಹ್ಮಣ್ಯ. ನಾನು ಯಾವಾಗ ಅವನನ್ನು ನಂಬಿ ನಾನು ನಿನ್ನ ನೋಡಕ್ಕೆ ನಾನು ಬರ್ತಾ ಇದ್ದೀನಿ ಅಂತೇಳಿ ನಾನು ಯಾವಾಗ ರೋಡ್ ಹತ್ತಿದ್ದೀನೋ ಆವಾಗ ನನ್ನ ತಂದೆ ಅವನೇ. ನಾನು ಕಾಪಾಡಬೇಕಾಗಿರೋ ಬಾಧ್ಯತೆ ಅವ್ರದ್ದೇ, ನೋಡ್ಕೊತಾರೆ ಅಷ್ಟೇ. ಅದೊಂದೇ ನಂಬಿಕೆ. ಮೊದಲಿಗೆ ನೀವು ಇಲ್ಲಿಂದ ಶುರು ಮಾಡಿದ್ರೆ ಸೈಕಲ್ ಯಾತ್ರೆಯನ್ನು? ನಾನು ದಕ್ಷಿಣಾಯನ ಪೂರ್ತಿ ಮಾಡ್ಕೊಂಡು ಉತ್ತರಾಯಣ ಪ್ರಾರಂಭ, ಅಂದರೆ ಜನವರಿ 15ನೇ ತಾರೀಕು ಬೆಳಿಗ್ಗೆ 8:30ಗೆ ರಾಮೇಶ್ವರದ ಕಂಚಿಮಠದಿಂದ ನಾನು ಯಾತ್ರೆ ಪ್ರಾರಂಭ ಮಾಡಿದ್ದೀನಿ. ಇವಾಗ 15 ದಿವಸ ಆಯಿತು. ನೆನ್ನೆಗೆ 15 ದಿವಸ ಕರೆಕ್ಟಾಗಿ ನಾವು 2ನೇ ಜ್ಯೋತಿರ್ಲಿಂಗದ ಶ್ರೀಶೈಲಂಗೆ ಬಂದು ಸೇರ್ಕೊಂಡಿದ್ದೀನಿ. ಇನ್ನು ಇಲ್ಲಿಂದ ಇವತ್ತು ನಾಳೆ ಸಾಧುಗಳಿಗೆ ಅನ್ನಪ್ರಸಾದ ವಿತರಣೆ ಕಾರ್ಯಕ್ರಮ, ಅಂದರೆ ಪ್ರತಿ ಜ್ಯೋತಿರ್ಲಿಂಗದಲ್ಲಿ ಸಾಧು ಸಂತರಿಗೆ ಏನೋ ಭಗವಂತ ನನಗೆ ಕೊಟ್ಟಿರೋ ಶಕ್ತಿವರೆಗೂ ನಾನು ಅನ್ನ ಸಂತರ್ಪಣೆ ಮಾಡಿ. ಹೌದು, ಅನ್ನ ಸಂತರ್ಪಣೆಗೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು. ಅದು ಯಾವ ತರ ಪ್ರೇರಣೆ ಆಯ್ತು ನಿಮ್ಗೆ? ಅಂದ್ರೆ ಈಗ ಇರೋ ಪ್ರಯಾಣದಲ್ಲಿ ನಿಮಗೆ ಸ್ವಲ್ಪ ಖರ್ಚುಗಳು ಮತ್ತೆ ಇದು ಜಾಸ್ತಿ ಇರುತ್ತೆ. ಅಂತ ಸಮಯದಲ್ಲೂ ನೀವು ಅನ್ನ ಪ್ರಸಾದವನ್ನು 4 ಜನಕ್ಕೆ ನೀಡಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಯ್ತು. ಅದು ಯಾವ ತರ, ಹಾಗೆ ಅದು ಯಾಕೆ ಅನಿಸ್ತು ನಿಮ್ಗೆ? ಯಾಕಂದ್ರೆ ನಮಗೆ ಈ ಒಂದು ಶರೀರಕ್ಕೆ, ಇವಾಗ ಒಂದು ಜೀವನಕ್ಕೆ ನಮ್ಗೆ ಯಾವ ವಿಷಯದಲ್ಲಿ ತೃಪ್ತಿ ಸಿಗತ್ತೆ ಅಂದ್ರೆ ಸಂಪೂರ್ಣವಾಗಿ ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ತೃಪ್ತಿ ಅನ್ನೋದಿರುತ್ತೆ. ಹೌದು. ಮಿಕ್ಕ ನಿಮ್ಗೆ ಎಷ್ಟು ದುಡ್ಡು ಬಂದ್ರು,
ಯಾವ ತರ ಲಕ್ಸುರಿ ಲೈಫ್ ಬಂದ್ರು ಕೂಡ ನಿಮ್ಗೆ ಬೇಕು, ಏನೋ ಒಂದು ಬೇಕು ಚಿಕ್ಕ ಅನ್ನಿಸ್ತದೆ. ಕೊರತೆ ಇರುತ್ತೆ. ಬೇಕು ಬೇಕು ಅನ್ನಿಸ್ತಾ ಬೇಕು, ಇರುತ್ತೆ. ಇನ್ನು ಚಿಕ್ಕ ಕೊರತೆ ಹೌದು. ಇರುತ್ತೆ. ಆ ಕೊರತೆ ನೀಡ್ಸ್ಕೊಂಡು ಆ ಕೊರತೆನ ನೀವು ಇದು ಮಾಡಬೇಕು ಅನ್ನೋದ್ರಿಂದ ನಿನ್ನ ಕಷ್ಟ ಬೀಳ್ತಾನೆ ಇರ್ತೀರ. ಒಂದು ಅನ್ನ ವಿಷಯದಲ್ಲಿ ಮಾತ್ರ ಪ್ರತಿಯೊಬ್ಬನಿಗೂ ಕೂಡ ತೃಪ್ತಿ ಅನ್ನೋದು ಹೊಟ್ಟೆ ತುಂಬಿದ್ಮೇಲೆಪ್ಪ ಸಾಕು ಅನ್ನೋದು ಒಂದು ಅನ್ನ ಇದು. ನಂದು ಆ ಸಾಕು ಅನ್ನೋ ಇದು ಯಾವಾಗ ಇರುತ್ತೋ ಅದು ಆ ಒಂದು ಸೇವೆ ಮಾಡಿದ್ರೆ ನಮಗೂ ಅದರಲ್ಲಿ ಒಂದು ದೇವರು ಅಲ್ಲೇ ಇರ್ತಾನೆ. ಯಾವಾಗ ಅನ್ನಾರ್ಥರು ಅಂದ್ರೆ ಹಸಿವಾಗಿರೋರಿಗೆ, ಹೊಟ್ಟೆ ಹಸಿವಿರೋರಿಗೆ ನಾವು ಹೊತ್ತಿಗೆ ಆಹಾರ ನೀಡೋದ್ರಿಂದ ಶಿವನ ಅಲ್ಲೇ ಇರ್ತಾನೆ, ಎಲ್ಲೂ ಇರಲ್ಲ, ಅವ್ರ ಹತ್ರನೇ ಇರ್ತಾನೆ. ಅವ್ರ ಆಶೀರ್ವಾದ ಕೂಡ ನನ್ನ ಯಾತ್ರೆಗೆ ಉಪಯೋಗ ಆಗುತ್ತೆ. ಅಂದ್ರೆ ನಾವು ಈ ಒಂದು ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿನಲ್ಲೂ ನಾವು ಶಿವನ್ ನೋಡೋ ಒಂದು ಆಲೋಚನೆಯನ್ನ ಬೆಳವಣಿಗೆ ಮಾಡ್ಕೊಂಡು ಹೋಗಿದ್ರೇನೆ ಈಚೆ ಕಡೆ ಇರೋ ಶಿವನ್ನ ನೋಡೋದು ಬಿಟ್ಟು ನಮ್ಮಲ್ಲಿರೋ ಶಿವನ್ ನೋಡುವಂತ ಪ್ರೇರಣೆ ನಮ್ಗೆ ಸಿಗುತ್ತೆ. ಆ ಪ್ರೇರಣೆ ಸಿಗ್ಬೇಕು ಅಂತಾನೆ ನಾವು ಈ ಒಂದು ಯಾತ್ರೆಗೆ ಅನ್ನ ಸಂತರ್ಪಣೆಯನ್ನು ಈ ಯಾತ್ರೆಯನ್ನು ಭಾಗವಾಗಿ ಅನ್ನ ಸಂತರ್ಪಣೆ ಕೂಡ ಅಂದ್ರೆ ಇದು ಇಲ್ಲೇ ಎಲ್ಲ ರಾಮೇಶ್ವರದಲ್ಲಿ ಮಾಡಾಯ್ತು. ಇವಾಗ ನಾಳೆ ಶ್ರೀಶೈಲಮಲ್ಲಿ ಇಟ್ಕೊಂಡಿದ್ವಿ. ಇನ್ನೊಂದು ನೆಕ್ಸ್ಟ್ ಎಲ್ಲಿ ನಾವು ಯಾವ ಒಂದು ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಹೋದ್ರು ಕೂಡ ಅಲ್ಲಿ ಅಂದ್ರೆ ಆವಾಗ ಶಿವನ್ ನನಗೆ ಎಷ್ಟೋವರೆಗೂ ನನಗೆ ಅನುಕೂಲ ಮಾಡ್ತಾರೆ. ನನಗೆ ಕೊಟ್ಟಿರೋದ್ರಲ್ಲಿ ನಾನು ನನ್ನ ಕೈಲಾದಷ್ಟುವರೆಗೂ ಒಂದು 10 ಜನಕ್ಕಾಗ್ಲಿ 15 ಜನಕ್ಕಾಗ್ಲಿ ಇಲ್ಲ ಇಬ್ಬರಿಗಾದ್ರೂ ಆಗ್ಲಿ ನನ್ನ ಕೈಲಾದಷ್ಟುವರೆಗೂ ನಾನು ಮಾಡಿ ಅಲ್ಲಿಂದ ನೆಕ್ಸ್ಟ್ ನನ್ನ ಯಾತ್ರೆಗೆ ಹೊರಡೋ ತರ ಸಂಕಲ್ಪ. ದ್ವಾದಶ ಜ್ಯೋತಿರ್ಲಿಂಗಗಳ ಅಂಗವಾಗಿ ತಾವು ರಾಮೇಶ್ವರದಿಂದ ಶ್ರೀಶೈಲಕ್ಕೆ ಬಂದಿದ್ದೀರಿ. ಮಧ್ಯದಲ್ಲಿ ಎಷ್ಟೋ ಪುಣ್ಯಕ್ಷೇತ್ರಗಳು ಸಿಕ್ಕಿರುತ್ತೆ ನಿಮಗೆ. ನಮಗೆ ತಿಳಿದ ಪ್ರಕಾರ ಎಷ್ಟೋ ಪುಣ್ಯಕ್ಷೇತ್ರಗಳು ಸಿಕ್ಕಿರುತ್ತೆ. ಅದರ ಅನುಭವಗಳನ್ನು ಸ್ವಲ್ಪ ಹೇಳ್ತೀವಿ. ಖಂಡಿತ ಕೆಲವಲ್ಲ ಅಂದ್ರೆ ನಾವು ತಮಿಳ್ನಾಡಲ್ಲಿ ನೋಡ್ಬೇಕು ಅಂದ್ರೆ ನಮ್ಮ ಒಂದು ಜೀವನ ಆಗತ್ತೆ, ಅಷ್ಟು ವಿಶೇಷವಾದ ದೇವಾಲಯಗಳಿದೆ. ಆದ್ರೆ ನಾನು ಅನ್ಕೊಂಡಿರೋ ರೂಟ್ ಮ್ಯಾಪ್ ಅಲ್ಲಿ ಬರೋ ಪ್ರತಿಯೊಂದು ದೇವಸ್ಥಾನನ ದರ್ಶನ ಮಾಡಿಕೊಂಡು ಅಲ್ಲಿ ಸ್ವಾಮಿಗಳ ಅನುಗ್ರಹ ತಗೊಂಡೇ ನಾವು ಹುಟ್ಟಿದ್ದೀನಿ. ಚಿದಂಬರಂ ಅಲ್ಲಿ ಆಕಾಶಲಿಂಗ, ನಟರಾಜ ಸ್ವಾಮಿ ದರ್ಶನ ಮಾಡ್ಕೊಂಡಿದ್ವಿ. ತಿರುವಾರೂರು ಅನ್ನೋ ಒಂದು ಅಂದ್ರೆ ನಮ್ಮ ತಮಿಳ್ನಾಡಲ್ಲಿರೋ ಶೈವಕ್ಷೇತ್ರದಲ್ಲಿ ದೊಡ್ಡದಾದ ಶೈವಕ್ಷೇತ್ರದಲ್ಲಿ ತಿರುವಾರೂರು ತ್ಯಾಗರಾಜೇಶ್ವರ ಸ್ವಾಮಿ ಒಬ್ರು. ಆಮೇಲೆ ತಿರುಮೇಚೂರು ಅಂತೇಳಿ ಲಲಿತಾಮ್ಮ ಅವರು ಅಂದ್ರೆ ಕೆಲವು ಅವ್ರು ಹೇಳೋದೇನಂದ್ರೆ ಲಲಿತಾ ಸಹಸ್ರನಾಮಗಳನ್ನ ಅಲ್ಲೇ ಅಗಸ್ತ್ಯರಿಗೆ ಉಪದೇಶ ಮಾಡಿದ್ದಾರೆ ಅನ್ನೋದೊಂದು ಕೂಡ ಒಂದು ಇದಿದೆ. ಆಮೇಲೆ ತಿರುಮೇಚೂರಿಂದ ಮತ್ತೆ ಕಾಂಚೀಪುರಂ ಶಕ್ತಿಪೀಠ ಕಾಮಾಕ್ಷಿ ಅಮ್ಮವರು ಅವರ ದರ್ಶನ ಎಲ್ಲ ಮಾಡಿ ಆಯಿತು. ಮತ್ತೆ ನಮ್ಮ ಶ್ರೀಶೈಲಂಗೆ ದಕ್ಷಿಣ ದ್ವಾರ ಬಂದು ಸಿದ್ಧವಟಂ. ಆ ಸಿದ್ಧವಟಂ ಮೇಲೆ ಬಂದು ಅಲ್ಲಿ ಸಿದ್ಧವಟೇಶ್ವರ ಸ್ವಾಮಿ ಇದ್ದಾರೆ, ಅವ್ರನ್ನ ದರ್ಶನ ಮಾಡಿಕೊಂಡು ಲಾಸ್ಟ್ ಟೈಮ್ ಪಾದಯಾತ್ರೆ ಹೋಗುವಾಗ ಮೋಕ್ಷಗುಂಡಮಲ್ಲಿ ಒಳಗಡೆ ಮುಕ್ತೇಶ್ವರ ಸ್ವಾಮಿ ಇದ್ದಾರೆ. ಸ್ವಯಂಭೂ ಅಗಸ್ತ್ಯ ಮಹಾಮುನಿ ಪ್ರತಿಷ್ಠಾಪನೆ ಮಾಡಿರೋ ತ್ರೇತಾಯುಗದ ಶಿವಲಿಂಗ ಇದೆ. ಬಟ್ ನಾನು ಕಾಲ್ನಡಿಗೆಯಿಂದ ಬಂದು ಊರೊಳಗೆ ಹೋಗಿ ಬರಬೇಕು ಅಂದ್ರೆ 8 ಕಿಲೋಮೀಟರ್. ಆವಾಗ 8 ಕಿಲೋಮೀಟರ್ ಅಂದ್ರೆ ನಾನು 8 ಕಿಲೋಮೀಟರ್ ಮುಂದ್ಗಡೆ ಹೋಗ್ಬೋದಲ್ವಾ? ನನ್ನ ಅಲ್ಪಜ್ಞಾನಿ ಅಲ್ವಾ, ಅಲ್ಪಜ್ಞಾನಿಯೇ ನಾನು. ಅಂದ್ರೆ ನಾನು ಎಷ್ಟೊತ್ತು ನಾನು ಮುಂದೆ ಹೋಗ್ಬೇಕು ಅನ್ನೋ ಆವಾಗ ಅಂತ ಕ್ಷೇತ್ರಗಳು ಕೂಡ ದಾರಿಯಲ್ಲಿ ಸಿಗೋದನ್ನೆಲ್ಲ ಹೋಗಿ ಮತ್ತೆ ಮೋಕ್ಷಗುಂಡ ಒಳಗಡೆ ಹೋಗಿ ಮುಕ್ತೇಶ್ವರನ್ನ ಸ್ಪರ್ಶ ದರ್ಶನ ಮಾಡಿಕೊಂಡು ಅವನ ಅನುಗ್ರಹ ತಗೊಂಡು ಈ ತರ ಸೈಕಲ್ ಇರೋದ್ರಿಂದ ನನಗೆ ಒಂದು ಚಿಕ್ಕ ಅಡ್ವಾಂಟೇಜ್ ಏನಂದ್ರೆ ಒಳಗಡೆ ಹೋಗಿ ಇರುವಂತ ಕ್ಷೇತ್ರಗಳನ್ನು ಕೂಡ ನೋಡ್ಕೊಂಡು ಹೋಗುವಂತ ವ್ಯವಧಿ ಸಮಯ ಅವಕಾಶಗಳು ಕೂಡ ಈ ಇದ್ರಲ್ಲಿ ಕಾಲ್ನಡಿಗೆಯಲ್ಲಿ ಆಗೋದನ್ನು ಸೈಕಲ್ ಅಲ್ಲಿ ಕೂಡ ಸ್ವಲ್ಪ ಹೋಗ್ತಾ ಇದೆ. ಅಂದ್ರೆ ಯಾತ್ರೆ ಅನ್ನೋದು ಸಂಪೂರ್ಣವಾಗಿರ್ಬೇಕು, ಪರಿಪೂರ್ಣತೆ ಬರಬೇಕು ಅನ್ನೋ ಪ್ರಯತ್ನ ಆದ್ರೆ ಮಾಡ್ತಾ ಇದ್ದೀನಿ. ಇನ್ನೆಲ್ಲ ಶಿವನ ಅನುಗ್ರಹ ಅಷ್ಟೇ. ಒಂದು ಮಾತು ಲಾಸ್ಟ್ ಅಲ್ಲಿ, ನಾವು ದೇವರು ಅಂತ ಎಲ್ಲೆಲ್ಲೋ ಹುಡುಕ್ತಾ ಇದೀವಿ. ನಮ್ಮಲ್ಲೇ ದೇವರು ಇದ್ದಾನೆ. ನಮ್ಮಲ್ಲಿರೋ ದೇವ್ರನ್ನ ನಾವು ಯಾವಾಗ ಈಚೆ ಕಡೆ ತೆಗಿಬೇಕು, ಯಾವಾಗ ಈಚೆ ಕಡೆಗೆ ಬರ್ತಾನೆ ಅನ್ನೋದನ್ನ ನಾವು ಒಂದು ಸಾರಿ ಅನಲೈಸ್ ಮಾಡ್ಕೊಂಡ್ರೆ, ಫಸ್ಟು ನಿನ್ನನ್ನು ನಾನು ಅನ್ನೋದನ್ನ ಬಿಟ್ಟು ಅವನ ಮೇಲೆ ಎಲ್ಲ ಭಾರ ಹೊತ್ತು ಒಂದು ಸಾರಿ ನೀನಿರೋ ಪರಿಸರದಿಂದ ಈಚೆ ಕಡೆಗೆ ಬಂದರೆ ಖಂಡಿತವಾಗಿ ಅವನಿದ್ದಾನೆ ಅನ್ನೋ ನಿದರ್ಶನಗಳು ನಿಮಗೆ ತುಂಬಾ ಕಾಣಿಸುತ್ತೆ. ನಾವು ಇವಾಗವರೆಗೂ ಪ್ರತಿಯೊಬ್ಬ ಮಾನವನು ಒಂದು ಬೌಂಡ್ರಿನಲ್ಲೇ ಇದ್ದೋಗಿದ್ದಾನೆ. ಅವನ ಕುಟುಂಬ, ಅವನ ಉದ್ಯೋಗ, ಅವನ ವ್ಯಾಪಾರ, ಅವನ ಬದುಕು, ಅವನ ಇದು ಅದು ಎಲ್ಲ ಆಗಿ 60 ವರ್ಷ ಆದ್ಮೇಲೆ ಅಯ್ಯೋ ನಾನು ಅಲ್ಲಿಗೆ ಹೋಗ್ಲಿಲ್ವೇ ಕನಿಷ್ಠ ಅವನು ಅಲ್ಲಿ ಆ ಒಂದು 20 ಮೆಟ್ಲಿದ್ರೆ ಆ ದೇವಸ್ಥಾನಕ್ಕೆ ಮೆಟ್ಲತ್ತಿ ಹೋಗಿ ದರ್ಶನ ಮಾಡುವಂತ ವ್ಯವಧಿ ಅಂದ್ರೆ ಒಂದು ಶರೀರ ಸಹಕಾರ ಮಾಡದೇ ಇರುವಂತ ಪರಿಸ್ಥಿತಿನಲ್ಲಿ ದೇವ್ರ ಮೇಲೆ ನಾವು ದರ್ಶನ ಮಾಡ್ಕೋಬೇಕು, ಹೋಗ್ಬೇಕು ಅನ್ನೋ ಇಚ್ಛೆನ 60 ವರ್ಷ ಬಂದಾಗ ಇಟ್ಕೊಳ್ಳೋದಕ್ಕಿಂತ
ಇವಾಗಿಂದಾನೇ ನೀವು ಅದನ್ನ ಒಂದು ಆಚರಣೆಯಲ್ಲಿ ಇಟ್ಕೊಂಡ್ರೆ ಇವಾಗ ಒಂದು ಅನುಭವ ಬರುತ್ತೆ. ನೀವು ಒಂದು ಯಾತ್ರೆ ಮಾಡೋದ್ರಿಂದ ಒಂದು ದೇವ್ರಂದ್ರೆ ಏನು ಒಂದು ಡೆಫಿನೇಷನ್ ನಿಮ್ಗೆ ಗೊತ್ತಾಗತ್ತೆ, ಒಂದು ಅರ್ಥ ಬರುತ್ತೆ. ಒಂದು ಸಾಧನೆ ಮಾಡೋದ್ರಿಂದ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಆ ಶಕ್ತಿ ನಿಮ್ಮಲ್ಲಿ ಬಂದಾಗ ನೀವು ಅದನ್ನ ನೀವು ಸಮಾಜಕ್ಕೆ ಉಪಯೋಗ ಮಾಡುವಂತ ವಯಸ್ಸಲ್ಲಿ ನೀವು ಇಲ್ಲದೇ ಇರುವಾಗ, ನೀವು 60 ವರ್ಷಕ್ಕೆ 70 ವರ್ಷಕ್ಕೆ ನಿಮ್ಗೆ ಒಂದು ಶಕ್ತಿ ಬರೋದ್ರಿಂದ ನೀವು ಅದನ್ನ ಸಮಾಜಕ್ಕೆ ಯಾವ ತರ ಉಪಯೋಗ ಮಾಡ್ಕೋತೀವಿ. ಹೌದು, ಖಂಡಿತ. ಅದರಿಂದ ನಿಮ್ಗೆ ಶಕ್ತಿ ಬಂದಿರೋದ್ರಿಂದ ನಿಮ್ಗೆ ಪ್ರಯೋಜನ ಏನಾದ್ರು ಇದೆಯಾ? ಖಂಡಿತ. ಅಂದ್ರೆ ಇವಾಗ ಇರತ್ತೆ, ಎಲ್ಲರಿಗೂ ಬಾಧ್ಯತೆಗಳಿರತ್ತೆ, ಎಲ್ಲ ಬಾಧ್ಯತೆಗಳಿಲ್ಲ, ನನಗೂ ಬಾಧ್ಯತೆಗಳಿವೆ. ಹಂಗಂತ ನಾನಂದ್ರೆ ನಮಗೆ ಒಂದು ಈ ಮಾನವ ಜನ್ಮ ಕೊಟ್ಟಿರುವಂತ ಭಗವಂತನಿಗೋಸ್ಕರ, ನಮಗೆ ಒಂದು ನಮ್ಮ ಒಂದು ಅವಸರಗಳನ್ನು ತೀರಿಸ್ತಿರೋ ಒಂದು ಪರಮಾತ್ಮನಿಗೋಸ್ಕರ ನಮ್ಮ ಒಂದು ಜೀವನ ಕಾಲದಲ್ಲಿ, ನಮ್ಮ ಪೂರ್ತಿಯಾಗಿ ಬೇಡ, ನಮ್ಮ ಜೀವನ ಕಾಲದಲ್ಲಿ ಒಂದು ವರ್ಷ ಡಿವೈಡ್ ಮಾಡ್ಕೊಳ್ಳಿ. ಹೌದು, ಒಂದು ತಿಂಗಳ ಕಾಲ ಅಂದ್ರೆ ವರ್ಷಕ್ಕೊಂದು ತಿಂಗಳು, ಇಲ್ಲ ವರ್ಷಕ್ಕೊಂದು 15 ದಿವಸ ಸಂಪೂರ್ಣವಾಗಿ ಎಲ್ಲಾ ಬಾಧ್ಯತೆಗಳು ಪಕ್ಕದಲ್ಲಿ ಇಟ್ಟು ಒಂದು ಪರಮಾತ್ಮನಿಗೋಸ್ಕರನೇ ಒಂದು ಯಾತ್ರೆ ಮಾಡಿ. ನಿಮ್ಮ ಪಕ್ಕದಲ್ಲಿ ನಿಮ್ಮ ಒಂದು 20-30 ಕಿಲೋಮೀಟರ್, ಒಂದು 50 ಕಿಲೋಮೀಟರ್ ದೂರದಲ್ಲಿ ಅದನ್ನು ಒಂದು ಇದ್ರೆ ಯಾತ್ರೆ ಮಾಡಿ ಅಂದ್ರೆ ವಾಟರ್ ಬಾಟ್ಲು, 3 ಹೊತ್ತಿಗೆ ಬೇಕಾಗಿರೋ ಊಟ ತಿಂಡಿ ಎಲ್ಲ ಮಾಡಿ ಇಟ್ಕೊಂಡು ಮುಂದ್ಗಡೆ ಒಂದು ವೆಹಿಕಲ್ ಹೋಗ್ತಾ ಇದ್ರೆ ಹಿಂದ್ಗಡೆ ನಡ್ಕೊಂಡು, ಅದೆಲ್ಲ ಯಾತ್ರೆ ಅಲ್ಲ. ಏನು ಇಲ್ದಿರ ಹೋಗೋದೇ ಯಾತ್ರೆ. ನಿನ್ನಲ್ಲಿ ಏನೂ ಇಲ್ಲ ಅನ್ನೋಗೆ ಏನ್ ಬೇಕು ಅನ್ನೋದು ಯಾವ ತರ ನಿನ್ನ ಹತ್ರಕ್ಕೆ ಬರುತ್ತೆ ಅನ್ನೋದೇ ನಿನಗೆ ಪರಮಾತ್ಮ ಕೊಡುವಂತ ವರ. ಅದನ್ನ ತಗೊಳ್ಳೋದು ಪರಮಾತ್ಮ ಅಂದ್ರೆ ನಾವು ರಿಸೀವ್ ಮಾಡ್ಕೊಳ್ಳೋದು ಹೆಂಗಿರತ್ತೆ ಅಂದ್ರೆ, ನಾವು ಯಾವ ಕಷ್ಟದಲ್ಲಿ ಒಂದು ಯಾತ್ರೆ ಮಾಡ್ತಾ ಇದೀವಿ ಅಂದಾಗ ಆವಾಗ ಬರುತ್ತೆ ಪರಮಾತ್ಮ ಅಂದ್ರೆ ಹೆಂಗಿರ್ತಾನೆ, ಅವನ ರೂಪ ಯಾವ ತರ ಇರತ್ತೆ, ನಮ್ಗೆ ಯಾವ ರೂಪದಲ್ಲಿ ಬಂದು ಯಾವ ತರ ನಮ್ಗೆ ಸಹಾಯ ಮಾಡ್ತಾನೆ ಅನ್ನೋದನ್ನ ನಾವು ತಗೋಬೇಕು ಅಂದ್ರೆ ನಮ್ಮ ಹತ್ರ ಏನು ಇಲ್ದಿರೋ ತರ ಯಾತ್ರೆ ಮಾಡಿದ್ರೇನೆ ಅವ್ನು ಬರ್ತಾನೆ. ತೋರ್ಸ್ಕೊಂಡು ಹೋಗೋದಕ್ಕಿಂತ ತಿಳ್ಕೊಂಡು ಹೋಗೋದು ಒಳ್ಳೇದು. ಆತರ ಆತರ ಅಂದ್ರೆ ಎಲ್ಲಾನು ಮಾಡ್ಬೇಕು ಅಂತ ಮಾಡಿದ್ರೆ ಒಳ್ಳೇದು ನಿಮ್ಮ ಇದಕ್ಕೆ ಅನ್ನೋದು ನನ್ನ ಅಭಿಲಾಷೆ. ಹರ ಹರ ಮಹಾದೇವ. ಸ್ವಾಮಿ, ಧನ್ಯವಾದಗಳು. ಇಷ್ಟೊತ್ತು ತಮ್ಮ ಸಮಯವನ್ನು ನಮ್ಮ ಚಾನಲ್ಗಾಗಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ನಿಮ್ಮ 12 ಜ್ಯೋತಿರ್ಲಿಂಗ ಸೈಕಲ್ ಯಾತ್ರೆ ಸಂಪೂರ್ಣವಾಗಿ ವಿಜಯವಂತವಾಗಿ ಆ ಶಿವನ ಆಶೀರ್ವಾದದಿಂದ ಪೂರ್ಣಗೊಳಿಸಬೇಕು ಎಂದು ಆ ಶಿವನಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಖಂಡಿತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.